ಮನೆ ಸೊಸೆ ಆಗೋದಕ್ಕೆ ನೀವೇನೋ ಹೆಲ್ಪ್ ಮಾಡ್ತೀರಾ ಅನ್ಕೊಂಡ್ರೆ ನಾನು ಈ ಮನೆಯಿಂದ ದೂರ ಆಗೋ ಕೆಲಸ ಮಾಡ್ಬಿಟ್ರಿ. ಅನ್ನೆಸೆಸರಿಲಿ ನಿಮ್ಮ ಹತ್ರ ಹೇಳ್ಕೊಂಡೆ. ನಾನೇನೋ ಪ್ಲಾನ್ ಮಾಡಿದ್ರೆ ಸರಿ ಹೋಗ್ತಿತ್ತು, ನೀವೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ತೀರಾ ಅನ್ಕೊಂಡ್ರೆ. ಇನಫ್ ಪ್ರೀತಿ, ನಿನ್ನ ಮನಸ್ಸಲ್ಲಿರೋ ಭಯ ನಿನ್ನ ಮೈಂಡ್ನ ಬ್ಲಾಕ್ ಮಾಡಿರೋದಕ್ಕೆ ನೀನು ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇರೋದು. ಆದ್ರೆ ವಾಗ್ದೇವಿ ಸಾವಿಂದ ನಿನಗೆ ಒಳ್ಳೇದಾಗತ್ತೆ. ಆಂಟಿ, ವಾಟ್? ಒಳ್ಳೇದಾ? ಏನಂಟಿ ಒಳ್ಳೇದು? ನೀವೇನ್ ಮಾತಾಡ್ತಿದ್ದೀರಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ರಾಹುಲ್ ಜೊತೆ ಮದ್ವೆ ಆಗೋದಕ್ಕೆ ನನಗಿದ್ದ ಒಂದೇ ಒಂದು ಹೋಪ್ ವಾಗ್ದೇವಿ ಆಂಟಿ. ಅವರೇ ಇಲ್ಲ ಅಂದ್ರೆ ಮದ್ವೆ ಆಗಲ್ಲ ಅಲ್ವಾ? ಅಷ್ಟಕ್ಕೂ ನಾನ್ ಮನೇಲಿ ಇರೋಕ್ಕೂ ಆಗಲ್ಲ. ಏನು ಹೋಗು ಅಂದ್ರೆ ಹೋಗ್ಬಿಡೋಳ್ ತರ ಮಾತಾಡ್ತಿದ್ಯಾ? ನೋಡು, ಇದಕ್ಕೆ ಮುಂಚೆ ಕಾಲ್ ಮಾಡಿ ಪ್ರಾಬ್ಲಮ್ ಏನು ಅಂತ ಹೇಳ್ದೆ, ಸೊಲ್ಯೂಷನ್ ಕೇಳ್ದೆ. ಈಗ ಒಂದೇ ನಿಮಿಷದಲ್ಲಿ ನನ್ ಮೇಲೆ ತಪ್ಪರಿಸ್ತಾ ಇದ್ಯಾ? ಇದು ಸೊಲ್ಯೂಷನ್ ಅಲ್ಲ ಅಂತ ತಾನೇ ಹೇಳ್ತಿದ್ದೀನಿ ನಾನು. ನೀನಲ್ಲ, ನಿನ್ನ ಮನಸ್ಸಲ್ಲಿರೋ ಭಯ, ನಿನ್ನ ಮೈಂಡಲ್ಲಿರೋ ಕನ್ಫ್ಯೂಷನ್ ಆ ರೀತಿ ಹೇಳಿಸ್ತಾ ಇದೆ. ಒಂದು ಸಾರಿ ಇನ್ನು ಶ್ಯಾಮ್ಲಾ ಅಂಡರ್ ಬಂದೆ ಅಂತ ಅನ್ಕೋ, ಲೈಫ್ ಟೈಮ್ ಸೆಟಲ್ಮೆಂಟೇ ಅಂತ ಅನ್ಕೋ. ಮಧ್ಯದಲ್ಲಿ ನೀನ್ ಬಿಟ್ಟು ಹೋದ್ರು ನಾನ್ ಬಿಡೋಳಲ್ಲ. ಮೈಂಡ್ ಇಟ್. ಸ್ವಲ್ಪ ಜನ ವಾಗ್ದೇವಿ ಹೊರಟೋದ್ಲು ಅಂತ ನೋವಲ್ಲಿ ಇರ್ತಾರೆ. ಈ ಗ್ಯಾಪಲ್ಲಿ ಸ್ಕ್ಯಾಮ್ ಬಗ್ಗೆ ಯಾವ ಸುಳುವು ಸಿಗ್ದಿರೋ ರೀತಿ ನಾನು ನೋಡ್ಕೋತೀನಿ. ಆ ಮನೇಲಿ ನಿನ್ನ ಪ್ಲೇಸ್ ಪರ್ಮನೆಂಟ್ ಮಾಡ್ತೀನಿ. ಓಕೆ? ನನ್ಗೇನು ಅರ್ಥನೇ ಆಗ್ತಿಲ್ಲ ಆಂಟಿ. ನಿಮ್ ಮಾತು ಕೇಳೋದನ್ ಬಿಟ್ರೆ ನಂಗೆ ಬೇರೆ ದಾರಿನೇ ಕಾಣಿಸ್ತಿಲ್ಲ. ನನ್ನ ಬ್ಲೈಂಡ್ ಆಗಿ ಫಾಲೋ ಮಾಡು ಪ್ರೀತಿ. ನಿನಗೆ ದಾರಿ ಕಾಣಿಸೋದಷ್ಟೇ ಅಲ್ಲ, ನೀನು ಹೋಗಿ ಮುಟ್ಬೇಕಾಗಿರೋ ದಾರಿನ ನಾನು ಮುಟ್ಟಿಸ್ತೇನೆ. ನನ್ನ ನಂಬು ಪ್ರೀತಿ. ಓಕೆ ಶ್ಯಾಮ್ಲಾ ಆಂಟಿ, ಬಾಯ್ ಬಾಯ್. ನೀನೇನಿಲ್ಲಿ? ಸ್ವಲ್ಪನಾದ್ರೂ ಸೆನ್ಸ್ ಇದೆ ನಿನಗೆ? ಯಾಕೆ ಮೆಂಟಲ್ ತರ ಬಿಹೇವ್ ಮಾಡ್ತಾ ಇದೀಯಾ? ಏನಾಯ್ತು? ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ಯಾವ್ದ್ರ ಬಗ್ಗೆನಾ? ಆಂಟಿಗೆಲ್ಲ ಆಕ್ಸಿಡೆಂಟ್ ಆಗಿ ಎಲ್ಲರೂ ಅಲ್ಲಿ ಟೆನ್ಷನ್ ಇರ್ಬೇಕಾದ್ರೆ ನೀನ್ ಇಲ್ಲಿ ಆರಾಮಾಗಿ ಫೋನಲ್ಲಿ ಮಾತಾಡ್ತಾ ಇದೀಯಾ? ಅದಾ, ಆಂಟಿಗೆ ಈ ಥರ ಆಗೋಯ್ತಲ್ಲ ಅಂತ ನನ್ನ ಮಾಮ್ಗೆ ಹೇಳ್ತಾ ಇದ್ದೆ. ಮಾಮ? ಮತ್ತೆ ಆಂಟಿ ಅಂತ ಏನು ಹೇಳ್ತಾ ಇದ್ದೆ? ಅದೇ ಶ್ಯಾಮ್ಲಾ ಆಂಟಿ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅವರು ನಮ್ಮ ನೇಬರ್ ಆಂಟಿ. ಅದೆಲ್ಲ ಡೀಟೇಲ್ಸ್ ನಿನಗೇನಕ್ಕೆ? ಹೋಗ್ಲಿ ಬಿಡು. ಬಾ, ನಾವು ಕೂಡ ಹಾಸ್ಪಿಟ್ಲಿಗೆ ಹೋಗೋಣ. ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಹಾ, ನಡಿ ನಡಿ.
ಮಲ್ಕೋ ನವ್ಯ. ನಂಗೆ ತುಂಬಾ ಭಯ ಆಗ್ತಿದೆ. ಮೇಡಮ್ಗೇನು ಆಗಲ್ಲ ಅಲ್ವಾ? ಏನಾಗಲ್ಲ ನವ್ಯಮ್ಮ. ಎಲ್ರಿಗೂ ಒಳ್ಳೇದ್ ಬಯಸೋ ವ್ಯಕ್ತಿಗೆ ಆ ದೇವ್ರು ಯಾಕಂತ ಶಿಕ್ಷೆ ಕೊಡ್ತಾನೆ ಹೇಳಿ? ಪ್ರತಿ ಸಂತೋಷನು ಸಂಭ್ರಮ ಅಂತ ಅನ್ಕೊಳ್ಳೋ ಮನೆಗೆ ಶೋಕ ಹೇಗ್ ಕೊಡ್ತಾನಮ್ಮ ಆ ದೇವ್ರು? ಸಿಂಹದಾಗಿರೋ ಅಮ್ಮೋರು ಮತ್ತೆ ಮನೆಗ್ ಬರ್ತಾರಮ್ಮ. ಸರ್ಸು ಪ್ಲೀಸ್, ದಯವಿಟ್ಟು ಅಳಬೇಡಿ. ಮೇಡಮ್ಗೆ ಏನು ಆಗಲ್ಲ. ಪ್ಲೀಸ್ ಅಳು ನಿಲ್ಸಿ. ದೇವ್ರು ಇಲ್ಲ ಇದ್ದಿದ್ರೆ ಇಂಥ ಅನ್ಯಾಯದ ಕೆಲಸ ಮಾಡ್ತಿರ್ಲಿಲ್ಲ ಕಣೋ. ಈಗಷ್ಟೇ ವಾಗ್ದೇವಿ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಈ ಸಮಯದಲ್ಲಿ ಆ ದೇವ್ರು ಇಂಥ ಅನ್ಯಾಯ ಮಾಡ್ಬಿಟ್ನಲ್ಲೋ ಡ್ಯಾಡ್, ಇಂಥ ಅನ್ಯಾಯ ಮಾಡ್ಬಿಟ್ನಲ್ಲೋ. ರಾಹುಲ್, ಇದು ದೊಡ್ಡ ಹಾಸ್ಪಿಟಲ್ ತಾನೆ, ಮೆಡಿಸಿನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇರ್ತಾನೆ. ಡಾಕ್ಟರ್ಸ್ಗೆಲ್ಲ ಅನುಭವ ಇದೆಯಾ? ಡ್ಯಾಡ್ ನೀವು ಭಯ ಪಟ್ಕೋಬೇಡಿ ಡ್ಯಾಡ್. ಇದು ಸಿಟಿಯಲ್ಲೇ ಬೆಸ್ಟ್ ಹಾಸ್ಪಿಟಲ್ ಡ್ಯಾಡ್. ಅದು ಅಲ್ಲದೆ ಇಲ್ಲಿರೋ ಡಾಕ್ಟರ್ಸ್ ಎಲ್ಲ ಮೇಡಮ್ ಸ್ಟೂಡೆಂಟ್ಸ್ ಡ್ಯಾಡ್. ಟ್ರೀಟ್ಮೆಂಟ್ ಬಗ್ಗೆ ನೀವೇನು ಭಯ ಪಡ್ಕೋಬೇಡಿ ಡ್ಯಾಡ್, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೀವು ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಸರ್, ಮೇಡಮ್ ಕಂಡೀಷನ್ ಹೇಗಿದೆ? ಟ್ರೀಟ್ಮೆಂಟ್ ನಡೀತಾ ಇದೆ. ಆಕ್ಸಿಡೆಂಟ್ ಹೇಗಾಯ್ತು ಅಂತ ಏನಾದರೂ ಗೊತ್ತಾಯ್ತಾ? CCTV ಫುಟೇಜ್ ಕಲೆಕ್ಟ್ ಮಾಡಿ ಅಂತ ನಮ್ಮವ್ರಿಗೆ ಹೇಳಿದ್ದೀನಿ. ಆಕ್ಸಿಡೆಂಟ್ ಆಗಿರೋ ವಿಧಾನನ ನೋಡ್ತಾ ಇದ್ರೆ ಇದು ತುಂಬಾ ರ್ಯಾಶ್ ಅಂಡ್ ಕೇರ್ಲೆಸ್ ಡ್ರೈವಿಂಗ್ ಅಂತ ಅನಿಸ್ತಾ ಇದೆ. ಅಂದ್ರೆ ಯಾರಾದ್ರೂ ಬೇಕು ಅಂತಾನೆ ಮಾಡಿದಾರಾ? ಇವಾಗ್ಲೇ ಆಂಟಿ, ರಾಹುಲ್ ರಾಹುಲ್ ಆಂಟಿ ಇವಾಗ ಹೇಗಿದ್ದಾರೆ? ಸೀರಿಯಸ್ ಎಲ್ಲ ಏನಿಲ್ಲ ಅಲ್ವಾ? ಆಂಟಿ ಸೇಫ್ ಆಗಿದ್ದಾರೆ ತಾನೆ? ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ಟ್ರೀಟ್ಮೆಂಟ್ ಮುಗಿಯೋವರೆಗೂ ಯಾವ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಛೇ, ಇದೆಲ್ಲ ನನ್ನಿಂದಾನೆ ಆಗಿದ್ದು. ಕಾರಲ್ಲಿ ನಾನಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಂಟಿಗಾಗಿರೋ ಇಂಜುರೀಸ್ ಅಟ್ಲೀಸ್ಟ್ ನನಗಾಗಿದ್ರೆ ನೀವೆಲ್ಲರೂ ಇಷ್ಟು ನೋವು ತಿನ್ನೋದು ತಪ್ತಿತ್ತು.
ಪ್ರಾಣ ಯಾರ್ದೇ ಆದ್ರೂ ಪ್ರಾಣನೇ ಪ್ರೀತಿ, ನೋವು ಯಾರಿಗೆ ಆದ್ರೂ ನೋವೇನೆ. ಆದ್ರೆ ಮನೇಲಿ ಆಂಟಿ ಸ್ಥಾನ ನನ್ನ ಸ್ಥಾನ ಒಂದೇ ಅಲ್ಲ ಅಲ್ವಾ ರಿಷಿ? ಅದ್ರ ಬಗ್ಗೆ ಹೇಳ್ತಿದ್ದೀನಿ ನಾನು. ಹಲೋ ಸರ್, ವಾಗ್ದೇವಿ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಹೌದು ಸರ್, ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರ ಕಂಡೀಷನ್ ಹೇಗಿದೆ ಸರ್? ಎಕ್ಸ್ಕ್ಯೂಸ್ ಮಿ ಸರ್, ಡಾಕ್ಟರ್ಸ್ ಹೇಳೋವರೆಗೂ ನಮಗೂ ಏನು ಗೊತ್ತಾಗಲ್ಲ, ನಾವೇನು ಹೇಳಕ್ಕಾಗಲ್ಲ ಪ್ಲೀಸ್. ಅಂದ್ರೆ ಪ್ರಾಣಕ್ಕೇನಾದ್ರೂ ಅಪಾಯ ಇದೆಯಾ ಸರ್? ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಅವ್ರು ಬೇಗ ಗುಣವಾಗಿ ಬರ್ಲಿ ಅಂತ ನಾವೆಲ್ಲರೂ ಕಾಯ್ತಾ ಕೂತಿದ್ರೆ ನೀವೇನ್ರಿ ಈಗ ಸೆನ್ಸ್ ಇಲ್ದಾಗ ಮಾತಾಡ್ತಾ ಇದ್ದೀರಾ? ಸರ್, ಇದನ್ನ ಯಾರಾದ್ರೂ ದ್ವೇಷ ಇಟ್ಕೊಂಡು ಬೇಕಂತ ಮಾಡಿದಾರ ಸರ್? ಇಲ್ಲ ಕಾಮನ್ ಆಕ್ಸಿಡೆಂಟಾ? ಎಸ್ ಐ ಅವರೇ, ಹಾಗೆ ನೋಡ್ತಾ ನಿಂತಿದ್ದೀರಲ್ಲ, ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಕೊಟ್ಟು ಹೊರಗಡೆ ಕಳಿಸಿ ಅವ್ರನ್ನೆಲ್ಲ. ನಡೀರಿ ಹೊರಗಡೆ ಹಾಸ್ಪಿಟಲ್ ಹೊರಗೆ ಬನ್ನಿ ಹೊರಗಡೆ ಹೋಗಿ 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 ಹೊರಗೆ ಹೋಗಿ, ಆಮೇಲೆ ಮಾತಾಡೋದು. ಹೋಗಿ ಹೋಗಿ. ಡಾಕ್ಟರ್ ನಮ್ಮ ಮ್ಯಾಮ್ ಹೇಗಿದ್ದಾರೆ? ಇಂಜುರಿ ತುಂಬಾ ಸಿವಿಯರ್ ಆಗಿರೋದ್ರಿಂದ ತುಂಬಾನೇ ಬ್ಲಡ್ ಲಾಸ್ ಆಗಿದೆ. ಅರ್ಜೆಂಟ್ ಆಗಿ ಬ್ಲಡ್ ಬೇಕು. ನಿಮ್ಮಲ್ಲಿ ಯಾರಾದರೂ ಮೇಡಮ್ಗೆ ಮ್ಯಾಚ್ ಆಗುವಂತ ಬ್ಲಡ್ ಗ್ರೂಪ್ನವ್ರು ಇದ್ದೀರಾ? ಡಾಕ್ಟರ್, ನಮ್ಮ ಮ್ಯಾಡಮ್ದು ಓ ನೆಗೆಟಿವ್ ಬ್ಲಡ್ ಗ್ರೂಪ್. ಇಲ್ಲಿರೋರು ನಮ್ದೆಲ್ಲರದು ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸ್. ಡಾಕ್ಟರ್, ಈಗ ನಮ್ಮ ಹತ್ರ ಎಷ್ಟು ಟೈಮ್ ಇದೆ ಡಾಕ್ಟರ್? ಇಲ್ಲ, ನಮಗೆ ಜಾಸ್ತಿ ಟೈಮ್ ಇಲ್ಲ. ಎಷ್ಟು ಅರ್ಲಿಯಾಗಿ ಸಿಕ್ಕಿದ್ರೂ ಅಷ್ಟು ಒಳ್ಳೆಯದು. ರಾಹುಲ್ ಅವರೇ, ಅಮ್ಮವ್ರದ್ದು ಯಾವ ರಕ್ತದ ಗುಂಪು ಅಂದ್ರು? ಓ ನೆಗೆಟಿವ್ ಸರ್ಸ್. ಅಂದ್ರೆ ನಂದು ಅದೇ ಗುಂಪು ರಾಹುಲ್ ಅವರೇ. ಕನ್ಫರ್ಮ್ ತಾನೆ? ಡಾಕ್ಟ್ರಪ್ಪ, ನಂದು ಅದೇ ರಕ್ತನೇ. ನನ್ನನ್ನು ಕರ್ಕೊಂಡು ಹೋಗಿ ನನ್ನ ರಕ್ತ ಅವ್ರಿಗೆ ಕೊಡಿ ಡಾಕ್ಟ್ರಪ್ಪ. ಸರಿಮಾ, ಒಂದ್ಸಲ ಟೆಸ್ಟ್ ಮಾಡಿ ಟ್ರಾನ್ಸ್ಕ್ಯೂಟ್ ಮಾಡ್ತೀನಿ. ಒಳಗೆ ಬನ್ನಿ. ಮತ್ತೆ ಚಾನ್ಸ್ ಹೊಡೆದ್ಲು. ಅದೇನು ಪ್ರೀತಿ, ದರಿದ್ರದಲ್ಲಿ ಅದೃಷ್ಟ ಇವಳ ಹತ್ರಕ್ಕೆ ಹೋಗುತ್ತೆ. ಆ ದರಿದ್ರ ನಮ್ದೇ ಅಕ್ಕ.
ಇದೆ ತಾನೆ? ಕೊಡೋದನ್ನ ಬಿಟ್ಟು ತಗೊಳ್ಳೋಂಥ ಅಭ್ಯಾಸ ನಿಮ್ಮ ಕುಟುಂಬಕ್ಕೆ ಇಲ್ಲ ಅನ್ನೋದನ್ನ ಮತ್ತೊಂದ್ಸಲ ನಿರೂಪಿಸ್ಬಿಟ್ಟಿಯ ಅಮ್ಮ. ಅಯ್ಯೋ ಮಾವ, ಏನ್ ಮಾವ ಇದು? ನಾನೇನಾದ್ರೂ ಹೊರಗಿನವ್ರಿಗೆ ಮಾಡಿದ್ದೀನಾ? ನಮ್ಮಮ್ಮವ್ರಿಗೆ ತಾನೆ, ಅವ್ರ ಆರೋಗ್ಯಕ್ಕೋಸ್ಕರ ತಾನೆ. ಸರ್ಸು, ನಂಗೇನ್ ಸುಸ್ತಾಗ್ತಿಲ್ಲಮ್ಮ. ಅಮ್ಮವ್ರು ಹುಷಾರಾಗಿದ್ದಾರೆ ಅಂತ ಡಾಕ್ಟ್ರಪ್ಪ ಹೇಳಿದ್ರೆ ಸಾಕು. ಅದಕ್ಕಿಂತ ನಂಗಿನ್ನೇನು ಬೇಡಮ್ಮ. ಪರವಾಗಿಲ್ಲ, ಮೇಡಮ್ಗೇನೂ ಆಗೋದಿಲ್ಲ. ಸ್ವಲ್ಪ ಕುಡಿ. ಕಂಪ್ಲೀಟ್ ಆಗಿದೆ. ಆದರೆ ಏನ್ ಡಾಕ್ಟರ್?
ಹಲೋ ಆಂಟಿ. ಪ್ರೀತಿ, ನಾನೇ ನಿನಗೆ ಕಾಲ್ ಮಾಡ್ಬೇಕು ಅಂದ್ಕೊಂಡ್ರೆ ನೀನೇ ಮಾಡ್ಬಿಟ್ಟೆ. ಏನಾಯ್ತು? ಯಾಕೆ, ಏನಾಯ್ತು? ಏನೋ ಅಂದ್ರೇನು? ಊರಿಗೆ ಗೊತ್ತಾಗಿದ್ರು ನೀನ್ ಕಿಂಡಲ್ ಮಾಡ್ತಿದ್ಯಾ. ವಾಗ್ದೇವಿ ಬಗ್ಗೆ ಇಡೀ ಮೀಡಿಯಾದವರು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ. ಒಂದೊಂದು ಚಾನಲ್ ಒಂದೊಂದು ಕತೆ ಹೇಳ್ತಾ ಇದೆ. ಕನಿಷ್ಠ ಪಕ್ಷ ನೀನಾದ್ರೂ ನಿಜ ಏನು ಅಂತ ಹೇಳು. ನಿನ್ ಫೋನ್ಗೋಸ್ಕರನೇ ಎದುರು ನೋಡ್ತಾ ಇದ್ದೆ. ಈಗಷ್ಟೇ ಡಾಕ್ಟರ್ ಬಂದು ರಿಪೋರ್ಟ್ ಹೇಳಿದ್ರು ಆಂಟಿ. ಏನಾಯ್ತು? ಆಂಟಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ಅಂತ. ಟ್ರೀಟ್ಮೆಂಟ್ ಮಾಡ್ತಿದೀವಿ, ಆದ್ರೆ ಭಾರ ಎಲ್ಲ ದೇವ್ರ ಮೇಲೆ ಹಾಕಿದೀವಿ ಅಂತ ಹೇಳಿದ್ರು. ಒಬ್ರು ಸತ್ತಾಗ ಹಾಲು ಕುಡಿತೀನಿ ಅಂತಾರಲ್ಲ, ಅದಿದೆ ಅನ್ಸುತ್ತೆ. ಈ ಒಳ್ಳೆ ವಿಷಯನ ಕೇಳ್ತಾ ಈ ಏಸ್ ರೂಮಲ್ಲಿ ಕುತ್ಕೊಂಡಿದ್ದೀನಲ್ಲ, ಎಷ್ಟು ಚಿಲ್ಲಾಗಿದೆ ಗೊತ್ತಾ ನೀನ್ ಹೇಳಿರೋ ನ್ಯೂಸ್. ಥ್ಯಾಂಕ್ ಗಾಡ್, ಇವಾಗ ನನಗೆ ಕ್ಲಾರಿಟಿ ಸಿಕ್ತು. ನಿಮ್ಮ ಅಲ್ಪ ಸಂತೋಷ ನೋಡ್ತಿದ್ರೆ ನಗ್ಬೇಕು ಅಳ್ಬೇಕು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿ 50-50 ಚಾನ್ಸಸ್ ಇದೆ ಅಂತ ಹೇಳ್ತಿದ್ರೆ 100% ಸೆಲೆಬ್ರೇಷನ್ಸ್ ಏನು ನಿಮ್ದು? ಆ ವಾಗ್ದೇವಿ ಆಯಸ್ ಮೇಲೆ, ನನ್ನ ಅದೃಷ್ಟದ ಮೇಲೆ ನನಗೆ ನಂಬಿಕೆ ಇದೆ ಪ್ರೀತಿ. ಸರಿ ಸರಿ, ನಿಮ್ ಸಂತೋಷ ನಿಮ್ಗೆ, ನನ್ ಭಯ ನನ್ಗೆ. ಇನ್ನೇನಕ್ಕೆ ಭಯ? ಆಂಟಿ, ಪೊಲೀಸ್ ಅವ್ರು ಬಂದು CCTV ಫುಟೇಜ್ ಬಗ್ಗೆ ಮಾತಾಡ್ಬಿಟ್ಟು ಹೋದ್ರು. ಅವ್ರು ಸಿಕ್ಕಾಕೊಂಡ್ರು ಅಂದ್ ಮಾತ್ರಕ್ಕೆ ನಾನ್ ಸಿಕ್ಕಾಕೊಳ್ತೀನಿ ಅಂತ ಅರ್ಥ ಅಲ್ಲ. ಅವ್ರು ಪ್ರಾಣ ಬೇಕಾದ್ರೂ ಬಿಡ್ತಾರೆ, ಆದ್ರೆ ನಿಜ ಮಾತ್ರ ಬಾಯ್ ಬಿಡಲ್ಲ. ನಿಜವಾಗ್ಲೂನಾ ಆಂಟಿ? ಯಾ ಪ್ರೀತಿ, ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನನಗೂ ಟೆನ್ಷನ್ ಕೊಡ್ಬೇಡ. ಅದ್ ಹಾಗಲ್ಲ ಆಂಟಿ. ಎನಾಫ್ ಪ್ರೀತಿ. ಆ ದೇವ್ರೆ ಕೆಳಗಿಳಿದು ಬಂದ್ರು ವಾಗ್ದೇವಿನ ಕಾಪಾಡಕ್ಕಾಗಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಫೋನ್ ಇಡು. ಮರ್ಯಾದೆಯಿಂದ ನನ್ನ ಟೆನ್ಷನ್ನ ದೂರ ಮಾಡಿಬಿಟ್ಟೆ. ಕಷ್ಟನೇ ವರವಾಗಿ ಕೊಡ್ತಿದ್ಯಲ್ಲಮ್ಮ. ನನ್ನ ಕಣ್ಣೀರಿಂದ ಕೈ ತೊಳ್ಕೊಳ್ಳೋ ಹಾಗೆ ಮಾಡ್ತಿದ್ಯಲ್ಲಮ್ಮ. ಹಾಗಾದ್ರೆ ನಿನ್ನ ನಂಬೋದು, ನೀನೇ ದಿಕ್ಕು ಅಂತ ಕೈ ಮುಗಿಯೋದು ನಿಂಗೆ ಸಾಕಾಗಿ ಹೋಗಿದ್ಯೇನಮ್ಮ. ಕೇಳಕ್ ಮುಂಚೆನೆ ಎಲ್ಲ ಕೊಟ್ಬಿಟ್ರೆ ನಿನ್ನ ಮರ್ತು ಹೋಗ್ತೀವಿ ಅಂತ, ನೀನಿದ್ಯಾ ಅಂತ ನೆನ್ಪು ಮಾಡೋದಕ್ಕೆ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ ಅಮ್ಮ? ಹೇಳಮ್ಮ. ಸಾಕಮ್ಮ, ಇನ್ ನಮ್ ಕೈಲಿ ಆಗಲ್ಲ. ಈ ಲೋಕದಲ್ಲಿ ಅಮ್ಮ ಅಂತ ಪ್ರೀತಿಯಿಂದ ಕರೆಯೋದು ನಮ್ಮ ವಾಗ್ದೇವಮ್ಮನ್ನೇ. ನನಗೆ ಹೇಳ್ದೇನೆ ನಮ್ಮ ಅಮ್ಮವ್ರನ್ನ ನಿನ್ನ ಹತ್ರ ಕರೆಸ್ಕೊತಿದ್ಯಾ? ನನ್ನನ್ನು ತಾಯಿ ಪ್ರೀತಿಯಿಂದ ದೂರ ಮಾಡಿ ತಾಯಿ ಇಲ್ದಿರೋ ತಬ್ಲಿ ಮಾಡಿದೆ. ಇನ್ನ
ನಮ್ಮಮ್ಮವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ನೀನ್ ಈ ರೀತಿ ಮಾಡಿದೆ ಅವ್ರಿಗೆ? ಖುಷಿಯಾಗಿ ಓಡಾಡ್ಕೊಂಡಿದ್ ನಮ್ಮಮ್ಮವ್ರನ್ನ ಜೀವಂತ ಶವ ಮಾಡ್ಬಿಟ್ಟಿದ್ಯಾ. ಆ ನಗುನ, ಗಾಂಭೀರ್ಯನ ಮೌನ ಮಾಡ್ಬಿಟ್ಟಿದ್ಯಾ. ನಮ್ಮೆಲ್ಲರ ಕಣ್ಣಲ್ಲಿರೋ ಪ್ರೀತಿನ ಕಣ್ಣೀರಾಗಿ ಕರಗಿಸ್ತಿದ್ಯಾ. ನಿನ್ ಮೇಲಿರೋ ಭಕ್ತಿನ ನಂಬಿಕೆಯಾಗಿ ಬದಲಾಯಿಸ್ಕೋಬೇಕು ಅಂತ ಹೀಗ್ ಭಯ ಹುಟ್ಟಿಸಿ ನೋವು ಕೊಡೋದು ನಿನ್ಗೆ ಸರಿ ಅನ್ಸುತ್ತಾ? ನಿಂಗೇನಾದ್ರೂ ಶಿಕ್ಷೆ ಕೊಡ್ಬೇಕಂತಿದ್ರೆ ನನಗ್ ಕೊಡಮ್ಮ. ಅದನ್ ಬಿಟ್ಟು ನಮ್ಮ ಅಮ್ಮವ್ರನ್ನ ಮಾತ್ರ ಕ್ಷಮಿಸ್ಬಿಡು. ಅವ್ರನ್ನ ಬಿಟ್ಬಿಡಮ್ಮ. ಇದೊಂದೇ ಒಂದ್ ಕೋರಿಕೆ ನೆರವೇರಿಸ್ಕೊಡಮ್ಮ. ಎಷ್ಟು ಹರಕೆ ಬೇಕಾದ್ರೂ ಹೊತ್ಕೋತೀನಿ. ಪ್ರಖ್ಯಾತ ವಿದ್ಯಾವಂತೆ ವಾಗ್ದೇವಿ ಅವರ ಆರೋಗ್ಯಕ್ಕೋಸ್ಕರ ಎಲ್ಲ ಜಾತಿ ವರ್ಗದವರು ಹಾಗೆ ಅವರ ಎಲ್ಲ ವಿದ್ಯಾರ್ಥಿಗಳು ಪೂಜೆ ನಡೆಸ್ತಾ ಇದ್ದಾರೆ. ಇಷ್ಟು ದೊಡ್ಡ ಯತ್ನ, ಜನ ಸಮೀಕರಣ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಸಿನಿ ತಾರೆಯರಿಗೆ ಆಶ್ಚರ್ಯವಾಗಿದೆ. ಆಲ್ ದಿ ಡಿವೋಷನಲ್ ಪ್ಲೇಸಸ್
gathered with Vagdevi Madam followers. ಅಲ್ಲಿ ಪ್ರಾಣನೇ ಹೋಗ್ತಾ ಇದೆ. ಇನ್ನು ನಿಮ್ಮ ಹಾರಾಟ ಹೋರಾಟ ಏನ್ರೋ? ಅವಳೇನ್ ದೇವತೆ ಅಂತ ಅನ್ಕೊಂಡಿದ್ರ? ಎಲ್ಲರ ತರ ನಾರ್ಮಲ್ ಮನುಷ್ಯ ತಾನೆ. ಮೀಡಿಯಾಲಿ ಒಬ್ರ ಬಗ್ಗೆ ಹೇಳಿದ್ರೆ ಸಾಕು, ಈ ಜನಗಳು ನಾರ್ಮಲ್ ಮನುಷ್ಯನು ಕೂಡ ಸೆಲೆಬ್ರಿಟಿ ಹಾಗೆ ಮಾಡ್ಬಿಡ್ತಾರೆ. ಈ ಹುಚ್ಚು ಜನ ಅದೇನ ಅಭಿಮಾನನೋ. ಯಾರಷ್ಟೇ ಪೂಜೆ ಮಾಡಿದ್ರು ಸರಿ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಸರಿ, ಅವಳು ಪ್ರಾಣ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಉಳಿಯೋದಕ್ಕೆ ನಾನು ಬಿಡೋದು ಇಲ್ಲ. ಸರ್ಸು, 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 ಸರ್ಸು. ರಾಹುಲ್ ಅವರೇ, ನೀವೇನಿಲ್ಲಿ? ನೀವು ಹೇಗೆ ಇಲ್ಲಿಗೆ ಬಂದ್ರಿ? ಪುರೋಹಿತರು ಫೋನ್ ಮಾಡಿ ನನಗೆಲ್ಲ ವಿಷಯನೂ ಹೇಳಿದ್ರು. ಅಲ್ಲ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಯಾರಿಗೂ ಹೇಳ್ದೇನೆ ಒಬ್ಳೆ ಹೀಗೆ ಬಂದ್ರೆ ಹೇಗೆ? ನಾವೆಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ಗೊತ್ತಾ? ಅದು ರಾಹುಲ್ ಅವರೇ, ಅಮ್ಮನವ್ರಿಗೆ ನಮಸ್ಕಾರ ಮಾಡೋಣ ಅಂತ. ಸರ್ಸು, ಒಂದು ಮಾತು ಹೇಳ್ಬೋದಿತ್ತಲ್ಲ ಸರ್ಸು. ನೀನ್ ನಿಜವಾಗ್ಲೂ ಬೇಡ್ಕೋಬೇಕು ಅನ್ನೋ ಹಾಗಿದ್ರೆ ಅದನ್ನ ಭಕ್ತಿಯಿಂದ ಬೇಡ್ಕೋಬೇಕೇ ಹೊರತು ಹೀಗೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ಳೋದಲ್ಲ. ಮೇಡಮ್ಗೆ ನೀನ್ ಬ್ಲಡ್ ಕೊಟ್ಟಿದ್ಯಾ. ನಿನಗಾಗಿರೋ ಸುಸ್ತನ್ನ ನೀನ್ ಎಷ್ಟೇ ಮುಚ್ಚಿಟ್ರು ಅದ್ ನಿನಗ್ ಗೊತ್ತಾಗದೇ ಇದ್ರು ನನಗ್ ಗೊತ್ತಾಗುತ್ತೆ ಸರ್ಸು. ಅದು ಹಾಗಲ್ಲ, ಅಮ್ಮವ್ರಿಗೋಸ್ಕರ ತಾನೆ. ಗೊತ್ತು ಸರ್ಸು, ಮೇಡಮ್ ಆರೋಗ್ಯವಾಗಿರ್ಲಿ ಅಂತ ನೀನ್ ಬೇಡ್ಕೋ. ಆದ್ರೆ ನಿನ್ನ ಆರೋಗ್ಯನ ನೀನ್ ಹಾಳು ಮಾಡ್ಕೋಬೇಡ. ನನಗೆ ಮೇಡಮ್ ನೀನು ಒಂದೇ ಅನ್ನೋದನ್ನು ಮರಿಬೇಡ ಸರ್ಸು. ದಯವಿಟ್ಟು ಮರಿಬೇಡ. ಬಾ ಸರ್ಸು, ಹಾಸ್ಪಿಟ್ಲಿಗೆ ಹೋಗೋಣ. ಈ ಮಹಾನಟಿಯಲ್ಲಿ ಕಾಣಿಸ್ತಿಲ್ವಲ್ಲ? ಹೊರಗಡೆ ಮೀಡಿಯಾದವರಿದ್ದಾರಲ್ಲ, ಸಿಂಪತಿ ತಗೊಳಕ್ ಹೋಗಿರ್ತಾಳೇನೋ. ಮೇಡಮ್ ಕೊಟ್ಟಿರೋ ಪಬ್ಲಿಸಿಟಿ ಸಾಕಾಗ್ಲಿಲ್ಲ ಅಂತ ಇನ್ನೂ ಬೈಸ್ಕೊಡಕ್ ಹೋಗಿದ್ದಾಳ ಅವಳು. ಇದೇನು ಇವಳು ಹೀಗಿದ್ದಾಳೆ? ಮೇಡಮ್ ಈಗ ಹೇಗಿದ್ದಾರಣ? ಟ್ರೀಟ್ಮೆಂಟ್ ನಡೀತಾ ಇದೆ ಕಣೋ. ಸರ್ಸು, ಎಲ್ಲಿ ಹೋಗಿದ್ದೆ ನೀನು? ಡಾಕ್ಟ್ರಪ್ಪ ದೇವ್ರ ಮೇಲೆ ಭಾರ ಹಾಕಿ ಅಂದ್ರಲ್ಲಮ್ಮ, ಅದಕ್ಕೆ ಅಮ್ಮವ್ರನ್ನ ಕಾಪಾಡು ಅಂತ ಅಮ್ಮನವ್ರನ್ನೇ ಕೇಳಕ್ ಹೋಗಿದ್ದೆ. ಡಾಕ್ಟರ್, ಈಗ ನಮ್ಮ ಮೇಡಮ್ ಕಂಡೀಷನ್ ಹೇಗಿದೆ? ಇನ್ನೂ ಇಲ್ಲ ಇವರೇ, ಪರಿಸ್ಥಿತಿ ಗಂಭೀರವಾಗೇ ಇದೆ. ಎಷ್ಟು ವಿಧವಾಗಿ ಟ್ರೈ ಮಾಡಿದ್ರು ಕೂಡ ವೈಟಲ್ಸ್ ನಾರ್ಮಲ್ ಆಗ್ತಾ ಇಲ್ಲ. ಸರ್ಜರಿ ಮಾಡಿರೋದ್ರಿಂದ ಪ್ರಾಣ ಉಳಿದಿದೆಯೇ ಹೊರತು ಕಂಡೀಷನ್ ಮಾತ್ರ ಸ್ಟೇಬಲ್ ಆಗ್ತಾ ಇಲ್ಲ. ದೇವರು ಇಲ್ಲ ಅಂದ್ರೂ ನನ್ನ ಮಾತು ಕೇಳದೆ ನೀನು ಅಲ್ಲಿಗೆ ಹೋದೆ. ನೋಡಮ್ಮ ಈಗ ಏನಾಯ್ತು ಅಂತ. ನೀನು ಎಷ್ಟೇ ಪೂಜೆ ಮಾಡಿದ್ರು ಕೂಡ
ದೇವರಿಗೆ ನನ್ನ ಹೆಂಡತಿ ಮೇಲೆ ದಯೆ ಬರಲ್ಲ ಅಮ್ಮ, ದಯೆ ಬರಲ್ಲ. ಬೇರೆ ಡಾಕ್ಟರ್ಸ್ ಇದ್ರೆ ಬೇಗ ಕರ್ಸ್ರಪ್ಪ. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ. ನೋಡಿ, ನನ್ನ ಹೆಂಡತಿ ಮನೆಗೆ ವಾಪಸ್ ಬಂದ್ಬಿಡ್ಬೇಕು. ಅವಳಿಗೇನು ಆಗ್ಬಾರ್ದು ಕಣ್ರು. ನನ್ನ ಹೆಂಡತಿ ಆರೋಗ್ಯವಾಗಿ ಮನೆಗೆ ವಾಪಸ್ ಬರ್ಬೇಕು ಕಣ್ರು. ಅವಳಿಗೇನು ಆಗ್ಬಾರ್ದು. ಮೇಡಮ್ ಲೈಫು ನಿಮ್ಗೆ ಎಷ್ಟು ಇಂಪಾರ್ಟೆಂಟು, ನಮ್ಗೆ ಅದಕ್ಕೂ ಮೀರಿದ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಎಲ್ಲ ಥರ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಧೈರ್ಯವಾಗಿರಿ ಸರ್. ಈಗ ನನ್ನ ಪ್ರಾಣನೇ ಹೋಗ್ತಿರ್ಬೇಕಾದ್ರೆ ನಾನು ಹೇಗೆ ಧೈರ್ಯವಾಗಿರೋಕೆ ಸಾಧ್ಯ ಡಾಕ್ಟರ್? ಹೇಗಿರೋಕೆ ಸಾಧ್ಯ ಡಾಕ್ಟರ್? ರಾಹುಲ್, ಒಂದು ನಿಮಿಷ ಬನ್ನಿ. ಹೇಳಿ ಡಾಕ್ಟರ್, ಏನ್ ಬರೋಕ್ ಹೇಳಿದ್ದು? ರಾಹುಲ್, ನಿಮ್ಮ ಡ್ಯಾಡಿಲಿರೋದು ಅಷ್ಟು ಒಳ್ಳೇದಲ್ಲ. ಮನೆ ಕರ್ಕೊಂಡು ಹೋದ್ರೆ ಬೆಟರ್. ಡ್ಯಾಡ್ ಬರೋದಿಲ್ಲ ಡಾಕ್ಟರ್, ಅದು ಮೇಡಮ್ ಒಬ್ಬರನ್ನ ಈ ಪರಿಸ್ಥಿತಿಲಿ ಬಿಟ್ಟು. ನೀವು ಹೊರಟುಬಿಡಿ. ಮೇಡಮ್ಗೆ ಯಾವ ತೊಂದರೆನೂ ಆಗದಿರೋ ಥರ ನಾನು ನೋಡ್ಕೋತೀನಿ. ಪ್ಲೀಸ್ ಡಾಕ್ಟರ್, ನಮ್ಮ ಮೇಡಮ್ನ ಇಲ್ಲಿ ಒಬ್ಬರೇ ಬಿಟ್ಟು ನಾವೆಲ್ಲರೂ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಡಾಕ್ಟರ್? ರಾಹುಲ್ ಅವರೇ, ಅಮ್ಮೋರ್ ಹತ್ರ ನಾನಿರ್ತೀನಿ. ಮಾವ, ಚಿಂತೆ ಮಾಡಬೇಡಿ ಮಾವ. ನೀವು ಧೈರ್ಯವಾಗಿದ್ದು ನಮಗೆಲ್ಲ ಧೈರ್ಯ ಹೇಳಬೇಕೆ ಹೊರತು ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ ಹೇಳಿ? ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನೀವು ಚಿಂತೆ ಮಾಡಬೇಡಿ, ನೀವು ಧೈರ್ಯವಾಗಿರ್ಬೇಕು. ನೀವಿನ್ ಮನೆಗೆ ಹೊರಡಿ ಮಾವ. ಮನೆಗ ಬೇಡಮ್ಮ, ನಾನು ಇಲ್ಲೇ ಇರ್ತೀನಿ. ಬೇಕು ಅಂದ್ರೆ ನೀವೆಲ್ಲರೂ ಮನೆಗೆ ಹೋಗ್ಬಿಡಿ. ನಾನಿಲ್ಲೇ ನನ್ನ ಹೆಂಡತಿ ಜೊತೆ ಇರ್ತೀನಮ್ಮ. ಬೇಡ ಮಾವ, ನೀವೇ ಹೋಗಿ. ಅಮ್ಮೋರ್ ಜೊತೆ ನಾನಿರ್ತೀನಿ. ನಮ್ಮ ಅಮ್ಮಂಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ನೀನಷ್ಟೇ ನೋಡ್ಕೊಳ್ಳೋದಲ್ಲ ಸರ್ಸು, ನಾನು ಇಲ್ಲೇ ಇರಬೇಕು. ಇಷ್ಟು ವರ್ಷ ಅವಳ ಜೊತೆ ಮಾತಾಡ್ದೆ, ಅವಳಿಗೆ ಬರೀ ನೋವು ಮತ್ತು ಸಂಕಟನಷ್ಟೇ ನಾನು ಕೊಟ್ಬಿಟ್ಟೆ.
ಬಗ್ಗೆ ಏನಾಗ್ಬೇಕು ಡ್ಯಾಡ್? ನನ್ಗೇನೂ ಆಗಲ್ಲ ರಾಹುಲ್, ನೀವೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಡ್ಯಾಡ್, ನೀವು ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ಮೇಡಮ್ ಅವರು ನಮ್ಮೆಲ್ರಿಗೂ ಬೇಕು. ನೀವಿಬ್ರು ಜೊತೆಯಾಗಿ ಖುಷಿಯಾಗಿರೋದೆ ನಾವೆಲ್ಲರೂ ನೋಡಬೇಕು. ಪ್ಲೀಸ್ ಡ್ಯಾಡ್, ನಾವು ಹೋಗೋಣ ಬನ್ನಿ.